ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿ ಗಲಾಟೆ ಆಗಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಈಗಲ್ಟನ್ ರೆಸಾರ್ಟ್ ಬಳಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆನಂದ್ ಸಿಂಗ್ ಕುಟುಂಬದ ಜೊತೆ ಮದುವೆಗೆ ಹೋಗಿದ್ದಾರೆ. ಬಳ್ಳಾರಿಯ ಕೈ ಶಾಸಕರಲ್ಲಿ ಯಾವುದೇ ಮನಸ್ತಾಪ ಇಲ್ಲ. ಈಗಲ್ಟನ್ ರೆಸಾರ್ಟ್ ಬಳಿ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಳ್ಳಾರಿಯ ಕೈ ಶಾಸಕರಲ್ಲಿ ಯಾವುದೇ ಮನಸ್ತಾಪ ಇಲ್ಲ. ಆನಂದ್ ಸಿಂಗ್ ಒಂದು ಮದುವೆ ಕಾರ್ಯಕ್ರಮಕ್ಕೋಸ್ಕರ ಹೋಗಿದ್ದಾರೆ, ಯಾವುದೇ ಗಲಾಟೆ ಆಗಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಆನಂದ್ ಸಿಂಗ್ ಕುಟುಂಬದವರ ಒಬ್ಬರ ಮದುವೆ ಕಾರ್ಯಕ್ರಮಕ್ಕೆ ಅಂತೇಳಿ ಹೋಗಿದ್ದಾರೆ ಅನ್ನುವಂಥ ಒಂದು ಹೇಳಿಕೆಯನ್ನ ಕೂಡ ಈಗ ನೀಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ನಾನು ನಮ್ಮ ಹಾಸ್ಟೆಲ್ಗೆ ತಿಂಡಿ ಭಾನುವಾರ ನಮ್ಮ ಹಾಸ್ಟೆಲಲ್ಲಿ ತಿಂಡಿ ಯಾವ ರೀತಿ ಟೇಸ್ಟ್ ಮಾಡಿದ್ದಾರೆ ಅಂತೇಳಿ ನೋಡೋಕ್ಕೋಸ್ಕರ ಚೆಕ್ ಮಾಡಕ್ಕೆ ಇಲ್ಲೇ ಪಕ್ಕದಲ್ಲಿದ್ದೀನಿ. ಇಲ್ಲ ಐಕಾನ್ ಕಾಲೇಜ್ ಅಂತ ನಂದೇ ಪಕ್ಕದಲ್ಲಿದೆ. ಸೊ ಇಲ್ಲೇ ಪಕ್ಕದಲ್ಲಿದ್ದೀನಲ್ಲ, ತಿಂಡಿ ಯಾವ ರೀತಿ ಇರ್ತದೆ ಅಂತೇಳಿ ಹೋಗಕ್ಕೆ ನಾನು ನಮ್ಮ ರವಿ ನಮ್ಮ ಭೀಮಾ ನಾಯ್ಕು ಹೊರಟಿದ್ದೀವಿ. ಯಾರು ಹೇಳಿದ್ದು? ನಾನು ಗಣೇಶು ನಾವೆಲ್ಲ ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ. ಇವ್ರು ಆನಂದ್ ಸಿಂಗು ನಮ್ಮ ಯಾವುದೋ ಒಂದು ನಿಮ್ಮ ಮೀಡಿಯಾ ನಮ್ಮ ಇವರಿದ್ರಲ್ಲ, ನೆನ್ನೆ ನಮ್ಮ ಟಿವಿ ಇದರಲ್ಲಿ ನಮ್ಮ ನೆನ್ನೆ ರಿಸೆಪ್ಷನ್ ಹೋಗಿದ್ವಲ್ಲ, ಯಾರ್ದು ರಿಸೆಪ್ಷನ್ ಅಮಿತ್ ಪಾಳ್ಯ ಮನೆ ರಿಸೆಪ್ಷನ್ಗೆ ನಾವೆಲ್ಲ ಒಟ್ಟಿಗೆ ಹೋಗಿ ಮೀಟಿಂಗ್ ಬಳ್ಳಾರಿ ಮೀಟಿಂಗ್ ಮುಗಿಸ್ಕೊಂಡು ಒಟ್ಟಿಗೆ ಹೋಗಿ ಎಲ್ಲ ಬಂದಿದ್ದೀವಿ. ಎಲ್ಲ ಊಟ ಮಾಡ್ಬಿಟ್ಟು ಎಲ್ಲ ಮಲಗಿದ್ದಾರೆ. ಆಯ್ತು, ಆನಂದ್ ಸಿಂಗು ಯಾವುದೋ ಮದುವೆಗೆ ಹೋಗ್ಬೇಕು ಅಂತ ಹೋಗಿದ್ದಾರೆ. ಸುಮ್ಮನೆ ನೀವು ಗಲಾಟೆ ಆಗೋಯ್ತಂತೆ, ಮಾರಾಮಾರಿ ಆಯ್ತಂತೆ. ಇನ್ನೊಂದು ಅರ್ಧ 1 ಗಂಟೆ ಅವರೇ ಬರ್ತಾರೆ, ಬಂದು ನಿಮ್ಗೆ ಏನ್ ಬೇಕೋ ಟಿವಿಗೆ ಹೇಳ್ತಾರೆ. ಎಲ್ಲ ರಾಜಿ ಮಾಡ್ಕೊಂಡು, ಇವ್ರಿಗೂ ಸ್ವಲ್ಪ ಸ್ಮಾಲ್ ಡಿಫ್ರೆನ್ಸ್ ಇತ್ತು, ಇವರೇ ರಾಜಿ ಮಾಡ್ಕೊಂಡು ಇವರು ಬಹಳ ಸಂತೋಷ ಆಗಿದ್ದಾರೆ. ಇವರು ಅವರೆಲ್ಲ ಯಾರೋ ಮಿಸ್ಯೂಸ್ ಮಾಡಿದ್ದಾರೆ. ಯಾವ ಗಲಾಟೆನೂ ಇಲ್ಲ, ಯಾವ ಮಾರಾಮಾರಿನೂ ಇಲ್ಲ, ಯಾವ ಬಾಟ್ಲು ಹೊಡೆದಾಟನೂ ಇಲ್ಲ, ಯಾವುದು ಸಂದರ್ಭ ಇಲ್ಲ. ಎಲ್ಲ ಶನಿವಾರ ಬೇರೆ, ಜೊತೆಗೆ ಶನಿವಾರ ಬೇರೆ. ಕಂಪ್ಲಿ ಗಣೇಶ್ ಅವರು ಬಿಜೆಪಿಗೆ ಹೋಗ್ಬೇಕಾಗಿತ್ತು, ಅವರನ್ನ ತಡೆ ಹಿಡಿದಿದ್ದು ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದು ಆನಂದ್ ಸಿಂಗ್ ಅವರು. ಇಲ್ಲ, ಅವೆಲ್ಲ ಸುಳ್ಳು. ಯಾರು ಬಿಜೆಪಿ ಹೋಗ್ಕೊಟ್ಟಿರಲಿಲ್ಲ, ಏನು ಮಾಡಕ್ ಕೊಟ್ಟಿರಲಿಲ್ಲ, ಅವೆಲ್ಲ ಸುಳ್ಳು. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ಈಗಲ್ಟನ್ ರೆಸಾರ್ಟ್ ಬಳಿಯಿಂದ ಲೈವ್ ಇದ್ದಾರೆ. ಪ್ರಶಾಂತ್, ಒಂದು ಕಡೆ ಮಾಹಿತಿ ಸಿಗ್ತಾ ಇದೆ, ಬಡದಾಡ್ಕೊಂಡಿದ್ದಾರೆ ಹೋಟೆಲ್ನಲ್ಲಿ ಶಾಸಕರುಗಳು, ಕಾಂಗ್ರೆಸ್ ಶಾಸಕರು ಅನ್ನುವಂಥ ವಿಚಾರ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಏನು ಆಗೇ ಇಲ್ಲ ಅನ್ನುವಂಥ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಪ್ರಶಾಂತ್, ಅಮರ್ ಪ್ರಸಾದ್, ಆಪರೇಷನ್ ಕಮಲ ಭೀತಿ ಹಿನ್ನೆಲೆಯಲ್ಲಿ ಈಗಲ್ಟನ್ ರೆಸಾರ್ಟ್ ನಲ್ಲಿ ತಂಗಿದ್ದಂತ ಕೈ ಶಾಸಕರ ನಡುವೆ ಮಾರಾಮಾರಿ ನಡೆದಿರುವಂತದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯ ಶಾಸಕರ ನಡುವೆ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಈಗಲ್ಟನ್ ಒಳಭಾಗದಲ್ಲಿಯೇ ಒಂದು ಮಾರಾಮಾರಿ ನಡೆದಿದೆ. ಕೈ ಮಿಲಾಯಿಸಿರುವಂತದ್ದು. ಇಬ್ಬರು ಶಾಸಕರುಗಳು ಕೂಡ, ವಿಜಯನಗರ ಶಾಸಕ ಆನಂದ್ ಸಿಂಗ್, ಕಂಪ್ಲಿ ಶಾಸಕ ಗಣೇಶ್ ನಡುವೆ ಮಾರಾಮಾರಿ ನಡೆದಿದೆ. ನಿನ್ನೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ CLP ಸಭೆ ಕೂಡ ನಡೀತು. ಸಭೆಯ ನಂತರದಲ್ಲಿ ರೆಸಾರ್ಟ್ ನಲ್ಲಿ ತಂಗಿದ್ದಂತ ಎಲ್ಲಾ ಶಾಸಕರು, ಸಚಿವರುಗಳು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಒಂದು ಪಾರ್ಟಿಯನ್ನು ಕೂಡ ಕೊಡಿಸಿದ್ರು. ಆನಂತರ ಔತಣಕೂಟವನ್ನು ಏರ್ಪಡಿಸಿದ್ರು. ಈ ನಿಟ್ಟಿನಲ್ಲಿ ಎಲ್ಲಾ ಶಾಸಕರು ಕೂಡ ಈ ಒಂದು ಔತಣಕೂಟ ಮತ್ತೆ ಪಾರ್ಟಿಯಲ್ಲಿ ಕೂಡ ಪಾಲ್ಗೊಂಡಿದ್ರು. ಈ ಒಂದು ಪಾರ್ಟಿ ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ನಡೆದಿದೆ. ಈ ವೇಳೆ ಏನು ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದ ಆನಂದ್ ಸಿಂಗ್ ಮತ್ತೆ ಗಣೇಶ್ ಸಾಕಷ್ಟು ಹೊತ್ತು ಜೊತೆಯಲ್ಲೇ ಕುಳಿತುಕೊಂಡು, ಅಂದ್ರೆ ಬೇರೆ ಬೇರೆ ಎಲ್ಲಾ ಶಾಸಕರ ಜೊತೆಯಲ್ಲೇ ಕೂತ್ಕೊಂಡು ಸಾಕಷ್ಟು ಹೊತ್ತು ಪಾರ್ಟಿಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಈ ವೇಳೆ ಮಾತಿನ ಚಕಮಕಿ ಇಬ್ಬರಲ್ಲೂ ಕೂಡ ನಡೆದಿರುವಂತದ್ದು. ಈ ಒಂದು ಮಾತಿನ ಚಕಮಕಿ ವಿಕೋಪಕ್ಕೆ ತಿರುಗಿದಂತ ಸಂದರ್ಭದಲ್ಲಿ ಇಬ್ಬರ ನಡುವೆ ಕೂಡ ಮಾರಾಮಾರಿ ನಡೆದಿದೆ. ಬಹಳ ಪ್ರಮುಖವಾಗಿ ಈ ಒಂದು ಮಾತಿನ ಚಕಮಕಿಗೆ, ಮಾರಾಮಾರಿಗೆ ಬಹಳ ಪ್ರಮುಖ ಕಾರಣವಾಗಿರುವಂತದ್ದು ಅಂದ್ರೆ ಕಳೆದ ಹಲವಾರು ದಿನಗಳಿಂದಲೂ ಕೂಡ ಆಪರೇಷನ್ ಕಮಲ ವಿಚಾರ ಬಂದಿದೆ. ಈ ಒಂದು ವಿಚಾರವನ್ನ ಆನಂದ್ ಸಿಂಗ್ ಅವರು ಹೈಕಮಾಂಡ್ಗೆ ತಿಳಿಸಿದ್ದಾರೆ. ರಾಜ್ಯದ ಕಾಂಗ್ರೆಸ್ ನಾಯಕರುಗಳು ತಿಳಿಸಿದ್ದಾರೆ ಅನ್ನೋ ಒಂದು ಅಸಮಾಧಾನ ಗಣೇಶ್ ಹಾಗೂ ಭೀಮಾ ನಾಯ್ಕ ಇತ್ತು. ಹೀಗಾಗಿಯೇ ಇವರಿಬ್ಬರು ಸೇರ್ಕೊಂಡು ಈಗ ಆನಂದ್ ಸಿಂಗ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಒಂದು ಮಾಹಿತಿಗಳು ಕಾಂಗ್ರೆಸ್ ಮೂಲಗಳಿಂದಲೇ ಕೂಡ ತಿಳಿದು ಬರ್ತಿರುವಂತದ್ದು. ಜೊತೆಗೆ ಈಗ ಏನು ಎಲ್ಲ ಒಂದು ಪಾರ್ಟಿಯಲ್ಲಿ ನೆರೆದಿದ್ರು, ಏಕಾಏಕಿ ಗಣೇಶ್ ಹಾಗೂ ಆನಂದ್ ಸಿಂಗ್ ಇಬ್ಬರು ಕೂಡ ಏಕಾಏಕಿ ಗಲಾಟೆಯನ್ನ ಮಾಡಿಕೊಂಡು ಮಾರಾಮಾರಿ ನಡೀತಿದ್ರು. ಅಲ್ಲಿದ್ದಂತ ಕೆಲವಷ್ಟು ಜನ ಶಾಸಕರು ಮಧ್ಯ ಪ್ರವೇಶಿಸಿ ಅವ್ರನ್ನ ಸಮಾಧಾನ ಪಡಿಸ್ತಾರೆ. ಆನಂತರ ಆನಂದ್ ಸಿಂಗ್ ಅವ್ರನ್ನು ಕೂಡ ಬೆಂಗಳೂರಿಗೆ ಕಳಿಸ್ತಾರೆ. ಜೊತೆಗೆ ಗಣೇಶ್ ಅವ್ರನ್ನು ಕೂಡ ಸಮಾಧಾನ ಕಳಿಸಿ ಬೇರೆ ಕಡೆ ಕಳಿಸ್ತಾರೆ. ರೆಸಾರ್ಟ್ಗೆ ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಇಬ್ಬರನ್ನು ಕೂಡ ಹೊರಗೆ ಕಳಿಸ್ತಾರೆ. ಈ ಒಂದು ವಿಚಾರ ಹೊರಗೆ ಎಲ್ಲಾದ್ರೂ ತಿಳಿದ್ರೆ, ಮಾಧ್ಯಮಗಳಿಗೆ ತಿಳಿದ್ರೆ ಸಾಕಷ್ಟು ಕೂಡ ಕೆಟ್ಟ ಹೆಸರು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಶಾಸಕರುಗಳಿಗೆ ಬರುತ್ತೆ ಅಂತ ಹೇಳಿ ಬೆಳಗಿನ ಜಾವದಲ್ಲಿ ಅವರಿಬ್ಬರನ್ನು ಕೂಡ ರೆಸಾರ್ಟ್ ನಿಂದ ಹೊರಗೆ ಕಳಿಸಿರುವಂತದ್ದು. ಇವತ್ತು ಬಹಳ ಪ್ರಮುಖವಾಗಿ
ಪ್ರತ್ಯೇಕವಾಗಿ ವೇಣುಗೋಪಾಲ್ ಅವರು ಪ್ರತ್ಯೇಕವಾಗಿ ರೆಸಾರ್ಟ್ ನಲ್ಲಿ ತಂಗಿರುವಂತಹ ಕಾಂಗ್ರೆಸ್ ಶಾಸಕರುಗಳ ಜೊತೆ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. ನಿನ್ನೆ ನಡೆದಂತ CLP ಸಭೆಯಲ್ಲಿ ವೇಣುಗೋಪಾಲ್ ಅವರು ಭಾಗವಹಿಸಿರ್ಲಿಲ್ಲ. ಇವತ್ತು ಮಧ್ಯಾಹ್ನ ಈಗಲ್ಟನ್ ರೆಸಾರ್ಟ್ಗೆ ಬಂದು ನಂತರ ಪ್ರತ್ಯೇಕವಾಗಿ ಶಾಸಕರುಗಳ ಜೊತೆ ಸಭೆಯನ್ನು ನಡೆಸಿ ನಿಮ್ಮ ಸಮಸ್ಯೆಗಳು ಏನು ಅಂತ ಕೇಳ್ತಾರೆ. ಹೀಗಾಗಿಯೇ ಎಲ್ಲಾ ಶಾಸಕರು ಕೂಡ ಈಗಲ್ಟನ್ ರೆಸಾರ್ಟ್ ನಲ್ಲಿ ಉಳ್ಕೊಂಡಿದ್ರು. ನಿನ್ನೆ ಸಿದ್ದರಾಮಯ್ಯ ಅವರು ಬಂದು ವಾಪಸ್ ತೆರಳಿದ ನಂತರದಲ್ಲಿ ಇವತ್ತು ಬರ್ತಾರೆ. ಜೊತೆಗೆ ಬೇರೆ ಬೇರೆ ಸಚಿವರು ಕೂಡ ಈ ಒಂದು ರೆಸಾರ್ಟ್ಗೆ ಬರ್ತಾರೆ ಅಂತಿದ್ರು. ಆದ್ರೆ ಈ ಒಂದು ಮಧ್ಯರಾತ್ರಿ ವೇಳೆ ಪಾರ್ಟಿ ಮುಗಿಸಿ ನಡೆದಲ್ಲಿ ಮಾತಿನ ಚಕಮಕಿ ನಡೆದಿದೆ. ಹಿಂದೆಲೂ ಕೂಡ ಭೀಮಾ ನಾಯಕ್ ಹಾಗೂ ಆನಂದ್ ಸಿಂಗಿಗೆ ಆಗ್ ಬರ್ತಿಲ್ಲ. ಹಿಂದೆ ನಡೆದಂತ CLP ಸಭೆಯಲ್ಲೂ ಕೂಡ ಸಾಕಷ್ಟು ಮಾತಿನ ಚಕಮಕಿ ಮಾರಾಮಾರಿ ನಡೆದಿತ್ತು. ಅದು ಯಾವ ಮಟ್ಟಕ್ಕೆ ಹೋಗಿತ್ತು ಅಂದ್ರೆ ಇಬ್ಬರು ಕೂಡ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದ್ರು. ಜೊತೆಗೆ ಒಂದು ಫ್ಯಾಕ್ಟರಿ ವಿಚಾರದಲ್ಲೂ ಕೂಡ ಭೀಮಾ ನಾಯಕ್ ಹಾಗೂ ಆನಂದ್ ಸಿಂಗ್ ನಡುವೆ ಆಗ್ ಬರ್ತಾ ಇರಲಿಲ್ಲ. ಹಿಂದಲೂ ಕೂಡ ಇಬ್ಬರು ಶಾಸಕರ ನಡುವೆ ಸಾಕಷ್ಟು ಅಸಮಾಧಾನ ಆಕ್ರೋಶ ಇರುವಂತದ್ದು. ಜೊತೆಗೆ ಆನಂದ್ ಸಿಂಗ್ ವಿರುದ್ಧವಾಗಿ ಏನು ಭೀಮಾ ನಾಯಕ್ ಗಣೇಶ್ ಇದ್ದಾರೆ, ಇವರಿಬ್ರು ಸಾಕಷ್ಟು ಸ್ನೇಹಿತರು, ಒಂದೇ ಜಿಲ್ಲೆಯ ಶಾಸಕರಾಗಿರುವಂತದ್ದು. ಈ ವಿಚಾರವಾಗಿಯೇ ನಿನ್ನೆ ರಾತ್ರಿ ಗಲಾಟೆ ನಡೆದಿರೋದು. ಜೊತೆಗೆ ಈ ಒಂದು ವಿಚಾರವನ್ನ ಸಚಿವ DK ಶಿವಕುಮಾರ್ ಅವರು ಏನೂ ಒಂದು ಗಲಾಟೆ ಆಗಿಲ್ಲ ಈಗಲ್ಟನ್ ರೆಸಾರ್ಟ್ ನಲ್ಲಿ